lalu kok bilang, betul. Wah. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಈರಣ್ಣ ಅಂತ. ಈರಣ್ಣ, ಯಾವ ಊರಿಂದ ಬಂದಿರಾ? ಇದು ಕೊಂಡವಾಡಿ ಮಜ್ರ ಪೂಜಾರಹಳ್ಳಿ ಅಂತ. ಪೂಜಾರಹಳ್ಳಿ ಪುರವಾರ ಹೋಬಳಿ ಸರ್. ಮಧುಗಿರಿ ತಾಲೂಕು ಪುರವಾರ ಹೋಬಳಿ, ತುಮಕೂರು ಡಿಸ್ಟಿಕ್. ಎಷ್ಟು ಜೊತೆಗಳು ತಂದಿದ್ರಾ? ನಾವು ಇವೊಂದು ಜೊತೆ ಸರ್. 2 ಜೊತೆ ತಂದಿರಾ? ಇದು ಅಲ್ಲಿಕ್ಕೆ ಸರ್, ಇದು ಅಲ್ಲಿಕ್ಕಿಲ್ಲ. ಏನ್ ರೇಟ್ ಹೇಳ್ತಿದ್ದೀರಾ? ಇವು 195 ಹೇಳ್ತಾ ಇದೀವಿ. ಜೊತೆ 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 195 ಹೇಳ್ತಿದ್ವಿ. ಒಂದ್ ಜೊತೆ. ಒಂದ್ ಜೊತೆ. ಅವು 150 ಹೇಳ್ತೀವಿ. 1.5 ಅದು. 1.5. ಅಲ್ಲ ಜಾತ್ರೆ ಹೆಂಗೆ ಅಂತ? ಜಾತ್ರೆ ಪರವಾಗಿಲ್ಲ ಸರ್, ಒಳ್ಳೆ ಇದು ಬಂದೈತೆ. ಹಸುಗಳು ಎತ್ತುಗಳೆಲ್ಲ ಚೆನ್ನಾಗಿ ಬಂದಿದ್ಯಾ? ಚೆನ್ನಾಗ್ ಬಂದವೆ. ಮೇಸವ್ರೆ ಅವ್ರ ಇಷ್ಟಂತಾರ ಮೇಸವ್ರೆ. ಪರವಾಗಿಲ್ಲ, ಒಳ್ಳೆ ಕೂಟವಾದ ದನ ಬಂದವೆ. ಜನಗಳಿಗೆ ಒಳ್ಳೆ ವಶೀಕಾರ ಮಾಡ್ಯವ್ರೆ. ಊಟದ ಮೆರವಣಿಗೆ ಆಗಿಲ್ವಾ? ಮೆರವಣಿಗೆ ಇನ್ನೂ ಆಗಿಲ್ವಾ? ಮೆರವಣಿಗೆ ಇಲ್ಲಿ ಇವತ್ತು ಬಿಡ್ತಾರಂತ ಸರ್, 22 ಅಲ್ವಾ? ಇವತ್ತೆಲ್ಲ ಮೆರವಣಿಗೆ ಮಾಡ್ತಾರೆ. ಎಷ್ಟೊತ್ತಿಗೆ ಮಾಡ್ತಾರೆ? ಇನ್ನ 11:30 12 ಗಂಟೆಗೆ ಆಯ್ತದೆ ಸರ್ ಎಲ್ಲ ಮಧ್ಯಾಹ್ನ. ಪರವಾಗಿಲ್ಲ, ಒಳ್ಳೆ ರಾಸುಗಳು ಬಂದವೆ. ಅವ್ರು ಹೇಳ್ತಾರೆ ಸರ್, ಮೇಸವ್ರೆ ಕಷ್ಟ ಬಿದ್ದು. ಕಷ್ಟನೂ ಐತೆ ಜನಗಳಿಗೆ. ಇರೋದ್ರ ಪರವಾಗಿಲ್ಲ, ಅವ್ರವ್ರು ಏನೋ ಹೇಳ್ತಾರೆ ಸರ್, ಮೇಸ್ಕೊಂಡು ಬಂದವ್ರೆ. ಇವಾಗ ದನದ ರೇಟು ಜಾಸ್ತಿ ಆಗ್ಬಿಟ್ಟೈತೆ. ದನದ ರೇಟು ಕೊಂಡ್ಕೊಳಕ್ ಆಗಲ್ಲ. ಅವಾಗ ಕಡಿಮೆ ಇತ್ತು. ನಾನ್ 1050 ಮೇಯಿಸ್ಬಿಟ್ಟಿದೀನಿ. ನಾವು 1050 ಜೊತೆಗೆ ಹಾಕಿ ಹೊಂಟಿವರಿಗೆ 5,000 ಕೊಟ್ಟಿ ಅವತ್ತಿನ ಕಾಲದಾಗೆ. ನಾವು 120 ತಂದಿದ್ದೆವು ಮುಂಗಾರಿಯಾಗೆ. ಕೆಲಸ ಮಾಡಿ ದುಡ್ದು ನಮ್ಗೊಂದು 60-70 ಸಾವಿರ ರೂಪಾಯಿ ದುಡ್ದು ನಮ್ ಬೇಸಾಯ ಮಾಡ್ಕೊಂಡ್ವಿ. ಹಾಕಿದ್ವಿ. ನಮ್ಗೂ ಏನೋ ಪರವಾಗಿಲ್ಲ, ಒಳ್ಳೆ ದನ ಸಿಕ್ಕಿದ್ವು. ನಮ್ಗೆ ಏನಂದ್ರೆ ಏನೋ ವರ್ಷ ಚೇಂಜ್ ಮಾಡ್ತೀವಿ. ಅದಕ್ಕೋಸ್ಕರ ಹೊಡ್ಕೊಂಡ್ ಬಂದಿ ಕೈಯಾಸು ಚೇಂಜ್ ಮಾಡೋಣ ಅಂತ. ಚೇಂಜ್ ಮಾಡ್ಬಿಟ್ಟು ಮತ್ತೆ ಕರನೇ ತಗೊಳೋದು ನಾನು. ಅಲ್ಲಿದ್ದ ಕರ ನಾ ಸಾಕ್ಬೇಕು. ನಾನ್ ಛಲ ಐತೆ, ಸಾಕ್ಬಿಟ್ಟು ಮತ್ತೆ ವ್ಯವಸಾಯ ಮಾಡ್ತೀವಿ. ಹೆಚ್ಚಾಗಿ ವ್ಯವಸಾಯ ಮಾಡ್ತೀವಿ ಅನ್ಕ ನಾವು ಮುತ್ತು ತಿಕ್ಕಕ್ ಹೋಗಲ್ಲ. 5 ಗಂಟೆಗೆ ಬಿಡೋದು ನಾವು. ಆದ್ರೂ ತಿರ್ಗಾ ಆಮ್ಯಾಕೆ ಬಿಸಿನೀರ ಸ್ನಾನ ಮಾಡಿಸಿ 2 ದಿನಕ್ಕೊಂದ್ಕಿಂತ ಕೆಲಸ ಕಟ್ಟಿದಾಗ 6 ಗಂಟೆ ಆಗ್ಲಿ ತಕೊಂಡೋಗ ಅಡಿಕೆ ಒಳ್ಳೊಳ್ಳೆ ಮೇವು ಹಾಕಿ ಅಡಿಕೆ ಕಟ್ತೀವಿ, ತಿಂಡಿ ಕೊಡ್ತೀವಿ. ಈ ಕೆಲಸ ಮಾಡ್ತೈತೆ ಬಿಡ್ತೈತೆ ಅಮ್ಮಂಗಿಲ್ಲ. ನಮ್ ಸದಾನು ತಿಂಡಿ ಹಾಕ್ತಿದ್ರ ಅವು. ತಿಂಡಿ ಹಾಕಿ ನಾವು ದನ ಕಟ್ಟೋದು. ಯಾವ ಕಾಲದಾಗ ಇವಾಗ ಮೇವು ಕೆಲಸ ಮಾಡಲ್ಲ ಇವಾಗ ಅಂತ ಮೇವು ಹಾಕಕ್ ಹೋಗಲ್ಲ. ತಿಂಡಿನೂ ಹಾಕ್ತಿವಿ, ಮೇವು ಹಾಕ್ತಿವಿ, ಮೈ ತೊಳಿತೀವಿ. ನಾವೇ ಹಂಗಿಕ್ಕಿ ಅಂತೂ ಅವು ಅದೇ ತರ ನೋಡ್ಕೊಂತಾರ ನೀವು. ನಾವು ಬಿಸಿನೀರ್ನ ನಾವು ಸ್ನಾನ ಮಾಡಿಸ್ತೀವಿ. ಬರೋ ಸ್ನಾನ ಮಾಡಿಸ್ಕೊಂಡೆ ಬಂದಿದ್ ನಾವು. ವಾರಕ್ಕೊಂದ್ಕಿಂತ ಸ್ನಾನ ಮಾಡಿಸ್ತೀನಿ. ತಣ್ಣೀರ್ನ 3 ದಿನಕ್ಕೊಂದ್ಕಿಂತ ಮೈ ತೊಳಿತೀವಿ ನಾವು. ಹಂಗ್ ಸಾಕ ನಾವು. ಮಾರನ ಮಾರ್ಲಿ ಬಿಟ್ಟನೆ ಬಿಡ್ಲಿ ಬಸವ ನಮ್ಮನೆ ಚೆನ್ನಾಗಿರ್ಬೇಕು. ಏನ್ ಸಾ ಬಸವ ಚೆನ್ನಾಗಿದೆ, ನಾವು ಚೆನ್ನಾಗಿ ಅವು ಬೆಳೆದ್ರೆ ನಾವು ಮನೆ ನೆಮ್ಮದಿ. ಇವ್ ಇಲ್ದಿನ ಬ್ಯಾಕೆ ನೆಮ್ಮದಿ ಇರಲ್ಲ. ಇವಾಗ ಬರೇ ಮನೆ ಆಗೈತ್ ನಮ್ದು. ಮನೆ ಚೆನ್ನಾಗಿರ್ಬೇಕು, ದನ ಇರ್ಬೇಕು. ಅವ್ ಯಾವ ಕಾರಣಕ್ಕೂ ದನ ನಿಲ್ಸಲ್ಲ ಸರ್. ನಮ್ ದನ ತರಬೇಕು, ದನ ಕಟ್ಬೇಕು. ಧನ್ಯವಾದಗಳು ಸರ್. ಏನ್ ರೇಟ್ ಹೇಳ್ತಿದ್ದೀರಾ? ಇವು 6.5 ಲಕ್ಷ, ಅದು 11 ಲಕ್ಷ. 11 ಲಕ್ಷ. 11 ಲಕ್ಷದ ಎತ್ತುಗಳು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸರ್ ಭಾಸ್ಕರ್ BH.
ಯಾವ ಊರು ಸರ್ ನಿಮ್ಮದು? ಸರ್ ನಮ್ಮ ಬೊಮ್ಮಳ್ಳಿ ದೊಡ್ಡಬಳ್ಳಾಪುರ ತಾಲೂಕು. ಹಾಂ, ಯಾವಾಗ ಬಂದಿದೆ ಸರ್ ಜಾತ್ರೆಗೆ? ಸರ್ ನಾವು ಬಾಳೆ ಬಂದು 4 ದಿನ ಆಯ್ತು. 4 ದಿನ ಆಯ್ತು. 4 ದಿನದಿಂದ ಜಾತ್ರೆ ನಡೀತಿದೆ ಸರ್? ನಮ್ದು ಊರಿ ಮೆರವಣಿಗೆ ಆಯ್ತು ಸರ್. 20 ತಾರೀಕು ಹೋಗಿ ಮೆರವಣಿಗೆ ಮಾಡಿಸ್ತು. ಮೆರವಣಿಗೆ ಆಯ್ತಾ? ಮೆರವಣಿಗೆ ಆಯ್ತು. ಏನು ರೇಟ್ ಹೇಳ್ತಿದೆ ಸರ್? ಸರ್ 3 ಲಕ್ಷ ರೂಪಾಯಿ ಹೇಳ್ತಾ ಇದೀವಿ. 3 ಲಕ್ಷ ರೂಪಾಯಿ. ಎಷ್ಟಲ್ಲ ಸರ್? ಸರ್ 2 ಮತ್ತೆ ಇದನ್ನ ಬಿಟ್ಟು ಬೇರೆ ಏನಾದ್ರು ಮಾಡ್ತೀರಾ ಸರ್ ನೀವು? ಹೌದು ಸರ್. ವ್ಯವಸಾಯ ಇದೆಯಾ? ವ್ಯವಸಾಯ ಇದೆ, 4 ಟ್ರ್ಯಾಕ್ಟರ್ ಇದಾವೆ. ಅದ್ರ ಸೆಂಟ್ರಲ್ ಇದು ಮಾಡ್ತಾ ಇದೀವಿ. ಓರಿಗಳು? ಓರಿಗಳು. ಎಷ್ಟು ಜೊತೆ ತಂದಿದ್ದೀರಾ ಸರ್ ಜಾತ್ರೆಗೆ? 2 ಜೊತೆ. ಅದು ನಿಮ್ದೇನೆ? ಅದು ನಮ್ಮವೇ ಸರ್. ಅದೇನು ರೇಟ್ ಹೇಳ್ತಿದ್ದೀರಾ ಸರ್? ಸರ್ 2 ಲಕ್ಷ. 2 ಲಕ್ಷ. 2 ಲಕ್ಷ, ಇದು 3 ಲಕ್ಷ. ಅದೆಷ್ಟಲ್ಲ ಸರ್? ಸರ್ ಒಂದಲ್ಲ ಆಗಿದೆ, ಒಂದಲ್ಲ ಆಗಿಲ್ಲ. ಅದು ಮತ್ತೆ ನೀವು ಒಬ್ಬರೇ ಬಂದಿರಿ ಜಾತ್ರೆಗೆ? ಸರ್ ನಮ್ಮ ಮಾವರು ಬಂದಿದ್ದಾರೆ, ಮತ್ತೆ ನಮ್ಮ ತಾತರು ಬಂದಿದ್ದಾರೆ. ನಮ್ಮ ತಾತರು. ಅವ್ರು ನಿಮ್ಮ ತಾತನಾ? ಹೆಂಗೆ ಸರ್ ಜಾತ್ರೆ ಎಲ್ಲ? ಚೆನ್ನಾಗಿದೆ ಸರ್. ಒಳ್ಳೆ ವ್ಯಾಪಾರ ಆಗ್ತಾ ಇದೆ. ಹೈಯೆಸ್ಟ್ ರೇಟ್ ಹೆಂಗಿದೆ ಸರ್? ಸರ್ 6 ಲಕ್ಷ ರೂಪಾಯಿ ಇದೆ ಹೈಯೆಸ್ಟ್ ರೇಟ್. ಹೈಯೆಸ್ಟ್ ರೇಟ್ 6 ಲಕ್ಷ? 6 ಲಕ್ಷ ಇದೆ. ಮತ್ತೆ ಸರ್ ವ್ಯಾಪಾರ ಎಲ್ಲ ಚೆನ್ನಾಗಿದೆಯಾ ಇವತ್ತು? ಚೆನ್ನಾಗಿದೆ ಸರ್. ನಿನ್ನೆಯಿಂದ ಚೆನ್ನಾಗಿ ನಡೀತಾ ಇದೆ. ಜಾತ್ರೆ ಯಾವಾಗಿಂದ ಸರ್? ಸರ್ 20 ತಾರೀಕಿನ ಸ್ಟಾರ್ಟ್ ಆಗಿದೆ. 20ನೇ ತಾರೀಕಿಂದ? 19ನೇ ತಾರೀಕಿಗೆ ಬಂದಿದ್ದು ದನಗಳು. 20ನೇ ತಾರೀಕಿನ ತುಂಬ ಜಾತ್ರೆ ಮುಕ್ತಾಯ ಸರ್? ಸರ್ 24ನೇ ತಾರೀಕು ಅಂತ ಹೇಳಿದ್ದಾರೆ. 24ವರೆಗೂ ಇರುತ್ತೆ ಜಾತ್ರೆ? ಇರುತ್ತೆ. ಒಬ್ಬೊಬ್ರು 26 ತನಕ ಇರುತ್ತೆ ಅಂತ ಹೇಳಿದ್ದಾರೆ. ಅದು ನನಗೂ ಕನ್ಫರ್ಮ್ ಡೇಟ್ ಗೊತ್ತಿಲ್ಲ. ಘಾಟಿ ಹೆಂಗೆ ಸರ್? ಘಾಟಿ ಜಾತ್ರೆ ವಿಶೇಷತೆ ಅಂದ್ರೆ ಫಸ್ಟ್ ಜಾತ್ರೆ ಇದೆ, ಪ್ರಥಮ ಜಾತ್ರೆ. ಜಾತ್ರೆಗಳಿಗೆ ರಾಜ್ಯ ಅಂತಾನೆ ಹೇಳ್ಕೊಂಬೋದು ಇದನ್ನ. ಚೆನ್ನಾಗಿ ನಡೀತದೆ. ಇದರಲ್ಲಿ ವ್ಯಾಪಾರ ಚೆನ್ನಾಗಿದ್ರೇನೆ ರೈತರುಗಳು ಜಾಸ್ತಿ ಎತ್ತುಗಳು ಹಾಕೋದು. ಇದ್ರ ವ್ಯಾಪಾರ ನೋಡ್ಕೊಂಡು ರೈತರುಗಳೆಲ್ಲ ಜಾಸ್ತಿ ಎತ್ತುಗಳು ಹಾಕೋದು. ಇಲ್ಲೆಲ್ಲ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ? ಚೆನ್ನಾಗಿ ನಡೆಯುತ್ತೆ. ಹೆಂಗೆ ಸರ್ ಬಂಡವಾಳ ನೀವು ಹೆಂಗೆ ತಂದಿದ್ದ ಮನೇಲಿ ಹುಟ್ಟಿದೆ ಸರ್ ಇದು ಓರಿಗಳು? ಸರ್ ಇವೆಲ್ಲ ತಗೊಂಬಂದಿರೋದು. ನಿಮ್ಗೆ ಎಷ್ಟು ಬಿತ್ತು ಸರ್ ಇದು? ಸರ್ ಇದು ನಮ್ಗೆ 2,90,000 ಬಿದ್ದಿತ್ತು ನಮ್ಗೆ ತಂದಾಗ. ಎಷ್ಟು ತಿಂಗಳು ಆಯ್ತು ಸರ್ ತಂದು? ಸರ್ ನಾನು 1 ತಿಂಗಳಾಯ್ತು. ತಿಂಗಳಾಗಿದೆಯಾ? ತಿಂಗಳು ಸಾಕಿ ಮತ್ತೆ ಈಗ ಜಾತ್ರೆಗೆ ಬಂದಿದ್ದೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನಿಮ್ಮ ಹೆಸರು? ವೆಂಕಟೇಶ್ ಅಂತಂದು. ಎಲ್ಲಿಂದ ಬಂದಿರಾ ಸರ್ ನೀವು? ನಾವು ಹೊಸಪೇಟೆ ವಿಜಯನಗರ ಚಲನೆಯಿಂದ. ಅಲ್ಲಿಂದ ಬಂದಿದ್ರಾ? ಏನಕ್ಕೆ ಬಂದಿರಾ ಇಲ್ಲಿಗೆ? ನಾವು ಎತ್ತಿ ಜಾತ್ರೆ ನೋಡಕ್ ಬಂದಿವಿ, ಎತ್ತುಗಳು ತಾಮಕ್ಕ ಬಂದಿವಿ. ಎತ್ತು ತಗೊಂಡೋಗ್ ಬಂದಿದ್ರಾ? ತಗೊಂಡ್ರಾ? ತಗೊಂಡಿವಿ. ಒಂದ್ 2-3 ಜೊತೆ ಮುಗಿಸಿವಿ. ಇನ್ನೊಂದ್ 5-6 ಜೊತೆ ಮುಗಿಸ್ಬೇಕು. ಪರವಾಗಿಲ್ಲ ರೇಟ್ ಎಲ್ಲ? ರೇಟ್ ಎಲ್ಲ ಪರವಾಗಿಲ್ಲ. ಅನುಕೂಲವಾಗಿದೆಯಾ ರೇಟು? ರೈತರಿಗೆಲ್ಲ ಒಂದ್ ಹೆಲ್ಪ್ ಐತಿ. ಸಣ್ಣ ಕರುಗಳು ಅದಾವು. 2 ಅಲ್ಲು, 3 ಅಲ್ಲು, 4 ಅಲ್ಲು, 6 ಅಲ್ಲು, 8 ಅಲ್ಲು. ಆಮೇಲೆ ಬಾಯಿಗಲ್ತದ್ದು ಅದಾವು. ಇವಾಗ ನಿಮ್ ಕಡೆಗೂ ಇಲ್ಗೂ ಹೆಂಗೆ ಎತ್ತುಗಳು? ನಮ್ ಕಡೆ ಇಲ್ಲ ಅಂದ್ರೆ ಒಂದು ಲೆಕ್ಕಕ್ಕೆ ಬರಲ್ಲ. ಆ ಕಡೆ ಎಲ್ಲ ರೇಟ್ ಜಾಸ್ತಿನಾ ನಿಮ್ ಕಡೆ? ಎಲ್ಲ ಸ್ವಲ್ಪ ಮತ್ತೆ ಎಲ್ಲ ಈಗ ಏನಿಲ್ಲ ಬೆಳೆ ಇಲ್ಲಲ್ಲ, ಸ್ವಲ್ಪ ರೇಟ್ ಜಾಸ್ತಿ ಆಕೈತೆ. ಇಲ್ಲಿ ಸ್ವಲ್ಪ ಜಾತ್ರೆ ಎಲ್ಲ ಪರಿಚಯ ಅಲ್ವಾ, ಒಬ್ರು ಕಲ್ತಿರ್ತೀವಲ್ಲ. ಒಂದ್ ಹೆಚ್ಚು ಕಮ್ಮಿ ಒಂದು 2 ಅಲ್ಲಿನೂ 3 ಅಲ್ಲಿನೂ 4 ಅಲ್ಲಿನೂ ತಗೊಂತಿರ್ತೀವಿ. ಒಂದು ಒಳ್ಳೆ ಎತ್ತುಗಳು ಸಿಗ್ತಾ ಇದೆ ಇಲ್ಲಿ? ಒಳ್ಳೆ ಎತ್ತುಗಳು. ರೇಟ್ ಎಲ್ಲ ಓಕೆ ನಿಮ್ಗೆ? ಎಲ್ಲರೂ ರೇಕೆ. ನೀವ್ ಎಷ್ಟು ಜನ ಬಂದಿದ್ದೀರಾ ಇಲ್ಲಿಗೆ? ನಾವೊಂದು ಸುಮಾರು ಒಂದು 50 ಜನ ಇದೀವಿ. 50 ಜನ ಬಂದಿರ? ಆ ಕಡೆಯಿಂದ? ಆ ಕಡೆಯಿಂದ 50 ಜನ ಬಂದ. ಎಲ್ಲ ತಗೊಂಡು ಲಾರಿಯಲ್ಲಿ ಹಾಕೊಂಡು ಹೊರಟೋಗ್ತೀರಾ? ವಿಜಯನಗರ ಆ ಕಡೆ ಎಲ್ಲ ಸುತ್ತಮುತ್ತಲ ಹಳ್ಳಿಗಳಿಂದ ಬಂದಿದ್ದೀರಾ ನೀವು? ಹಳ್ಳಿಯಿಂದ ಈ ಇದು ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಚೆನ್ನಾಗಿದೆ ನಿಮ್ಗೆ? ಚೆನ್ನಾಗಿದೆ. ಸಂತೋಷ ಆಯ್ತು ಇಲ್ಲಿ ಬಂದು? ಸಂತೋಷ ಆಗಿದೆ. ಹೊಸ ಎತ್ತುಗಳೆಲ್ಲ ನೋಡಿದ್ರೆ ಖುಷಿ ಆಯ್ತು? ಖುಷಿ ಆಯ್ತು. ನಿಮ್ ಆ ಕಡೆ ಹೋಗೆಲ್ಲ ಹೇಳ್ಕೊಂತೀರಾ ಜಾತ್ರೆ ಚೆನ್ನಾಗಿದ್ದಲ್ಲ? ಹಳ್ಳಿಕಾರ್ ಓರಿ ಇಲ್ಲಾಂದ್ರೆ ತುಂಬಾ ಇಷ್ಟ ನಿಮ್ಗೆ? ತಗೊಂಡ್ರ ಹಳ್ಳಿಕಾರ್ ಓರಿಗಳನ್ನ? ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬನ್ನಿ. ಮತ್ತೆ ಬರ್ತೀವಿ. ಓಕೆ ಅಲ್ಲ ಸರ್, ನಮಸ್ಕಾರ. ಅಣ್ಣ ಹೇಳ್ರಿ. ನಿಮ್ಮ ಹೆಸರು ಸರ್? ಯಶವಂತ್ ಅಂತ. ಯಶವಂತ್. ಯಾವ ಊರು ಸರ್ ನಿಮ್ದು? ಅಣ್ಣ ಆಲಹಳ್ಳಿ, ದೊಡ್ಡಬಳ್ಳಾಪುರ. ಎಷ್ಟು ಜೊತೆ ತಂದಿದ್ದೀರಾ? 4 ಜೊತೆ ತಂದಿದ್ರಿ. 2 ಜೊತೆ ಕೊಟ್ರಿ, 4 ಜೊತೆ. ಎಷ್ಟು ರೇಟ್ ಕೊಟ್ರಿ? ಒಂದ್ ಜೊತೆ 1.25 ಕೊಟ್ರಿ. 1,75,000. ಒಂದ್ ಜೊತೆ 1.30 ಕೊಟ್ರಿ. 1.30ಗೆ. ಇವಾಗ ಇನ್ನೆಷ್ಟು ಜೊತೆ ಇದೆ? ಇನ್ನ 4 ಜೊತೆ ಇದಾವ. ಇನ್ನು 4 ಜೊತೆ ಇದೆ. ಎಷ್ಟು ದಿನ ಸೇರ್ತಿದೆ ಜಾತ್ರೆ? ನಾ 3 ದಿನದಿಂದ ಸೇರ್ತಾ ಇದೆ. 3 ದಿನ ಸೇರಿದೆ. ಒಳ್ಳೆ ವ್ಯಾಪಾರ ಇದೆಯಾ? ಇರೋದ್ರ ಪರವಾಗಿಲ್ಲ, ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಏನ್ ಹೇಳ್ತಿದ್ರ ಇದು ಎತ್ತುಗಳು? ಅಣ್ಣ ಇವು 2.16 ಹೇಳ್ತಾ ಇದೀರಿ. 2,16,000. ಕೊಡೋದು ಒಂಚೂರು ಹೆಚ್ಚು ಕಮ್ಮಿ ಬಂದ್ರೆ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀರಾ? ಮತ್ತೆ ಇದು ಓರಿಗಳು? ಅಣ್ಣ ಇವು 1.86 ಹೇಳ್ತಾ ಇದೀರಿ. 1.86. ಎಷ್ಟಲ್ಲಿ ಇದು? ಇನ್ನು 2 2 ಹಾಕಿದ್ಯಾ? ಮತ್ತೆ ಅದು ಆ ಎತ್ತುಗಳು? ಅಣ್ಣ 2.60 ಹೇಳ್ತಿದ್ರಾ? 4 ಅಲ್ಲು 6 ಅಲ್ಲು. ಮತ್ತೆ ಇದು ಕೊಡೋದು ಲಾಸ್ಟ್? ಹೆಚ್ಚು ಕಮ್ಮಿ ಮಾಡಿ ಜಾತ್ರೆಗೆ ಬಂದ್ರೆ ಯಾವ್ದೊಂದು ಮಾಡಿ ಕೊಡ್ಬೇಕು. ಅಣ್ಣ ಜಾತ್ರೆ ಕಾಯ ಸಿಗ್ತೀರಿ. ಟೈಮ್ಗೆ ಇನ್ನೂ 4 ಜೊತೆ ತತ್ತೀರಿ. ಎಕ್ಸ್ಟ್ರಾ ತರ್ತೀರಾ? ಎಕ್ಸ್ಟ್ರಾ ತತ್ತೀರಿ. ಮನೆಗೆ ಇರ್ತವೆ. ಜಾತ್ರೆ ಟೈಮ್ 2 ಜೊತೆ ತಂದು ಮಾರ್ತೀರಿ.
ಅದೇ ಕಾಯಿನಿಲ್ಲ ಮಾರೋದು. ಇದ್ರೆಲ್ಲ ನಮ್ಮ ಅಣ್ಣ ಯೋಗಿ ಅಣ್ಣ ಅಂತವ್ರೆ, ಅವರೇ ನಮ್ಗೆಲ್ಲ ಕೊಡ್ಸೋದು ಎಲ್ಲ. ಒಂಥರ ಗುರುಗಳಿದ್ದಂಗ ಅವ್ರು ನಮ್ಗೆ ಯೋಗಿ ಅಣ್ಣ. ಚನ್ನಪಟ್ಟಣದ ಬರ್ತಾರ ಅವ್ರು ಇವಾಗ. ಇನ್ನೆರಡು ಜೊತೆ ತಗೊಂಬರ್ತಾರ. 2 ಜೊತೆ ತಗೊಬರ್ತಾರೆ. ಮತ್ತೆ ನೀವು ಲಾಸ್ಟ್ ಯಾವಾಗ ಸಂತೆ ಇದು ಜಾತ್ರೆ? ಅಣ್ಣ 26ನೇ ತಾರೀಕು. 26ನೇ ತಾರೀಕುವರೆಗೂ ಇರುತ್ತಾ? ಹಂಗಂದ್ರೆ ಇವತ್ತು ಫುಲ್ ಇರುತ್ತೆ ಜಾತ್ರೆ? ಇವತ್ತು ಫುಲ್ ತುಂಬು. ತುಂಬಾ ಸೇರೈತೆ. ತುಂಬಾ ಸೇರಿದೆ ಇವತ್ತು. ಚೆನ್ನಾಗಿ ಸೇರೈತೆ. ವ್ಯಾಪಾರ ಎಲ್ಲ ಚೆನ್ನಾಗಿದೆ ಇವತ್ತು? ಚೆನ್ನಾಗಿ ನಡೀತಾ ಐತೆ. ಥ್ಯಾಂಕ್ ಯು. ಸರಿ. ಏನ್ ರೇಟ್ ಹೇಳ್ತಿದ್ರಾ? 80,000ನಾ? ಈ ಗುಳಿ ನೋಡಿ 80,000. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಧನಂಜಯ್ ಅಂತ. ಧನಂಜಯ್, ಎಲ್ಲಿಂದ ಬಂದಿದ್ದೀರಾ? ನಾವು ಆನಂದಪುರ ಡಿಸ್ಟ್ರಿಕ್ಟ್ ಬೊಮ್ಮಲ ಮಂಡಲ ಗೋವಿಂದವಾಡದಿಂದ. ಗೋವಿಂದವಾಡ? ಹೌದು. ಏನಕ್ಕೆ ಬಂದಿರ ಇಲ್ಲಿ? ಎತ್ತುಕೊಂಬಕ್ಕೆ ಬಂದಿದ್ದೀವಿ. ಎತ್ಕೊಂಡೋಗಿ ಬಂದಿರಾ? ಹೌದು. ಕೊಂಡ್ಕೊಂಡ್ರಾ? ಇಲ್ಲ ಸರ್. ಯಾಕೆ? ನಮಗೆ ರೇಟ್ ಸರಾಗ್ತಾ ಇಲ್ಲ. ಏನ್ ಜಾಸ್ತಿ ಆಯ್ತಾ? ಹಿಂಗೆ ಎತ್ತು ಬಾರಿ ಜಾಸ್ತಿ ಐತೆ ರೇಟ್. ಎತ್ತುಗಳು ಹಂಗೆ ಇದೆಯಲ್ಲ? ಎತ್ತು ಚೆನ್ನಾಗೈತೆ ಆದ್ರೆ ರೇಟ್ ಬಾಳ ರೇಟ್ ಐತೆ. ಎತ್ತು ಚೆನ್ನಾಗಿದ್ರೆ ರೇಟ್ ಜಾಸ್ತಿನೇ ಇರುತ್ತಲ್ವಾ? ಮತ್ತೆ ರೈತ ನಾವು ಸಣ್ಣ ರೈತರ ಯಾವ ರೇಟಿಂಗ್ ಇಕ್ಕಿದ್ದೀವಿ. ನಿಮ್ಗೆ ಯಾವ್ದು ಬೇಕೋ ಅದು ಕೊಂಡ್ಕೋಬೋದಲ್ವಾ? ಆದ್ರೆ ಅವ್ರು ನಮಗೆ ತರಗಲ್ಲ. 1.5 ಲಕ್ಷ ಕೇಳಿ ಸರ್, ನಮ್ಗೆ ಸರಿಯಾಗಿದ್ವು. ಆದ್ರೆ 2 ಮೇಲೆ 3 ಹೇಳ್ತಾರೆ. 2 ಮೇಲೆ ಹೇಳ್ತಾರ? ಹೌದು. ನಿಮ್ಗೆ ಆಗ್ತಾ ಇಲ್ಲ ಅಷ್ಟು ಕೊಂಡ್ಕೊಳ್ಳೋಕೆ? ಒಂದ್ ವಾರ ಒಳಗೆ ಇದೀವಿ ನಾವು. 1 ವಾರ ಒಳಗಡೆ ಇದೀರಾ? ಹೌದು. 1 ವಾರ ಒಳಗಡೆ ಸಿಗುತ್ತಲ್ಲ? ಆದ್ರೆ ನಮ್ ತಿರ್ಗಾ ನೋಡಿದ್ರೆ ನೋಡೋಣ ಸಿಗ್ತಾವ. ನಿಮ್ಗೆ ಒಳ್ಳೆ ಬೇಕು ಅಂದ್ರೆ ಜಾಸ್ತಿ ರೇಟ್ ಕೊಡ್ಲೇಬೇಕಲ್ವಾ? ಅಂದ್ರೆ ಬಹಳ ಕಷ್ಟ ಆಗ್ತಲ್ಲ. ನಮ್ ಕಾಶಿ ಬರ್ತಾ ಇಲ್ಲ. ಕಾಸ್ಟ್ ಅಂದ್ರೆ ಇವಾಗ ಒಳ್ಳೇದ್ ಬೇಕು ಅಂದ್ರೆ ಒಳ್ಳೆ ರೇಟ್ ಕೊಡ್ಲೇಬೇಕಪ್ಪ. ಆದ್ರೆ ನಮಗೆ ಸ್ವಲ್ಪ ಚೆನ್ನಾಗಿದ್ರೆ ಸ್ವಲ್ಪ ಲಾಂಗ್ ಓದ್ತಿದೀವಿ, ಬಾರಿ ಚೆನ್ನಾಗ್ ಬೋದು ಬಾ ಬುತ್ತೆ. ಯಾಕಂತ ಸ್ವಲ್ಪ ಒಳ್ಳೆ ನೋಡ್ತಾ ಇದೀವಿ. ಇವಾಗ ನಿಮ್ಗೆ ಎತ್ತು ಚೆನ್ನಾಗಿ ಬರ್ಬೇಕಂದ್ರೆ ದುಡ್ಡು ಜಾಸ್ತಿ ಕೊಡ್ಬೇಕು. ನಮ್ಗೆ ಉಸುಗುನೆಲ್ಲ ಸಣ್ಣ ನಡೆಯಲ್ಲ ಸರ್. ನಡೆಯಲ್ಲ ಅಲ್ಲಿ. ದುಡ್ಡು ಬಾರಿ ಇರ್ಬೇಕು ಎತ್ತುಗಳು. ನಮ್ಗೆ ಎಲ್ಲ ಆಗಿದ್ರೆ ಪರವಾಗಿಲ್ಲ. ಹುಡುಕರೆ ಸಿಗುತ್ತಲ್ವಾ ಜಾತ್ರೆ ಎಲ್ಲ? ಸಿಗ್ತದೆ ಸರ್. 5 ಲಕ್ಷ ಹೇಳ್ತಾರೆ ಸರ್. ನಿಮ್ಗೆ ಬೇಕಾಗಿರೋದು? ಹೌದು. ನಿಮ್ ಕಾಸ್ಟ್ ಬಂದು 1.5 ಲಕ್ಷ. 1.5 ಅಷ್ಟಕ್ಕೆ ಅಷ್ಟಕ್ಕೆ ಸಿಗ್ತಾ ಇಲ್ಲ ನಿಮ್ಗೆ? ಸಿಗ್ತಾ ಇಲ್ಲ. ಹುಡುಕ್ಬೇಕು. ಅದೇ ನೋಡ್ತಾ ಇದೀವಿ ಸರ್. ಬೆಳಿಗ್ಗೆ ಬಂದು ಇನ್ನ 6 ಗಂಟೆಗೆ. ಇನ್ನು ಎಷ್ಟು ದಿನ ಇರುತ್ತೆ ಜಾತ್ರೆ ಇದು? 4-5 ದಿನ ಇರ್ತೀನಿ. ಬುಧವಾರ ಗುರುವಾರವರೆಗೂ ಇರುತ್ತೆ. ಹೌದೌದು. ಸಿಗೋವರೆಗೂ ಹುಡುಕಿ ಹುಡುಕ್ತಾ ಇದೆ ಸರ್. ಹುಡುಕಿ ಒಳ್ಳೆ ತಗೊಂಡೋಗಿ ಘಾಟಿ ಜಾತ್ರೆಗೆ ನಿಮ್ಮ ಕಡೆಯಿಂದ ಹೇಳಿ ಘಾಟಿ ಜಾತ್ರೆ ಚೆನ್ನಾಗಿದೆ ಅಂತ. ಬರ್ತಾರ. ಗಾಡಿ ಜಾತ್ರೆ ಚೆನ್ನಾಗಿದೆ ಸರ್. ಸೂಪರ್ ಇದೆ. ಸೂಪರ್ ಐತೆ. ನಮ್ ಕಡೆಯಿಂದ ಗೋವಿಂದವಾಡ ನಮ್ದ. ಬಾಳ ಜನ ನಿಮ್ಗೆ ಇಷ್ಟ ಆಯ್ತು? 4 ಜನ ಬಂದಿವಿ ಸರ್. ನಾವು ಪ್ರತಿ ವರ್ಷ ಬರ್ತೀವಿ. ಪ್ರತಿ ವರ್ಷ ಬರ್ತೀವಿ. ಒಂದ್ ವರ್ಷ ಮಿಸ್ ಆಗಲ್ಲ. ಯಾರು ನೀವ್ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು ನಮ್ದಿಲ್ಲ ಹಳ್ಳಿ ಪಕ್ಕ. ಹಳ್ಳಿ ಪಕ್ಕನಾ? ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.